ಹೊನ್ಗೊನೆ ಸೊಪ್ಪು ನಿಮ್ಗೆಲ್ಲರಿಗೂ ಈ ಸೊಪ್ಪಿನ ಬಗ್ಗೆ ಗೊತ್ತಿರುತ್ತೆ. ಈ ಸೊಪ್ಪನ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿ ಹೆಲ್ದಿಯಾಗಿ ಸಾಂಬಾರ್ನ ಮಾಡ್ಬೋದು. ಇದೇ ತರದ ಹೆಲ್ದಿ ಆದಂತಹ ಸಾಂಬಾರ್ ಅಡಿಗೆ ತಿಂಡಿಗಳ ಬಗ್ಗೆ ರೆಸಿಪಿ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾತ್ರೆಗೆ ನೀರನ್ನ ಹಾಕೊಂಡು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಸೊಪ್ಪನ್ನ ಹಾಕೊಳ್ಳಿ. ನಂತರ ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಬೇಗನೆ ಬೆಂದ್ ಬಿಡುತ್ತೆ, ಬೇಳೆ ಹಾಕಿರಲ್ವಲ್ಲ, ಬರೀ ಸೊಪ್ಪು ಹಾಕಿರೋದ್ರಿಂದ ಬೆಂದ್ ಬಿಡುತ್ತೆ. ಇನ್ನ ಸೊಪ್ಪು ಹಾಗೆ ನೀರ್ನ ಬೇರೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ, ಹಾಗೆ ನಾವು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಸೊಪ್ಪು, ಈ ಸೊಪ್ಪು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣದಾಗಿ ರುಬ್ಕೊಂಡು ಬೇಯಿಸಿರುವಂತ ನೀರಿರುತ್ತೆ ನೋಡಿ, ಆ ನೀರ್ಗೆ ಈ ರುಬ್ಬಿರುವಂತ ಮಸಾಲಾನ ಹಾಕಿ ಗಂಟ್ ಇಲ್ದ ಹಾಗೆ ಕೈಯಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನನ್ನ ಲಾಸ್ಟ್ ಸಾಂಬಾರ್ ವಿಡಿಯೋದಲ್ಲಿ ಎಣ್ಣೆನ ಬಳಸಿರ್ಲಿಲ್ಲ, ಒಗ್ಗರಣೆನೂ ಕೂಡ ಹಾಕಿರ್ಲಿಲ್ಲ. ಸಬ್ಸ್ಕ್ರೈಬರ್ ಒಗ್ಗರಣೆನ ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿನ ಹಾಕಿ ಒಗ್ಗರಣೆನ ಕೊಟ್ಟಿದ್ದೀನಿ. ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.